ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನಡುವೆ ಮನಸ್ತಾಪ ಬಂದಿದ್ಯಾಕೆ? 2023 ಚುನಾವಣೆಯಲ್ಲಿ ಡಿ.ಕೆ. ಮತ್ತು ಸಿದ್ದರಾಮಯ್ಯನವರು ಜೋಡೆತ್ತಾಗಿ ಕೆಲಸ ಮಾಡಿಕೊಂಡಿದ್ದಂಥವರು. ಅದಾದ ನಂತರ ಪ್ರಚಂಡ ಗೆಲುವು ಸಾಧಿಸಿ ಕೈ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಂಥವರು. ಆದರೂ ಈ ಸಿದ್ದು ಮತ್ತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ನಡುವೆ ಮನಸ್ತಾಪ ಬಂದಿದೆ. ಈ ಮನಸ್ತಾಪ ಬೇರುವುದಕ್ಕೆ ಕಾರಣ ಏನು? ಸಿಎಂ ಕುರ್ಚಿನ ಹಾಗಾದ್ರೆ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. ಏನು ಕಾರಣ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎರಡ್ 2013ರಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸಿತ್ತು ಕಾಂಗ್ರೆಸ್ ಸರ್ಕಾರ. ಆಗ್ಲೂ ಕೂಡ ಇದೇ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಆಗ ಡಿ.ಕೆ. ಮಂತ್ರಿ ಆಗಿರ್ಲಿಲ್ಲ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ 6-7 ತಿಂಗಳ ಬಳಿಕ ಮಂತ್ರಿಗಿರಿನ ಪಡ್ಕೊಂಡಿದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ನಾನು ಹೇಳ್ತಾ ಇರೋದು 2013ರ ಸ್ಟೋರಿ. ಅದಾದ ನಂತರ 2023ರಲ್ಲಿ ಅಂದ್ರೆ 10 ವರ್ಷಗಳ ಬಳಿಕ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ಸಿದ್ದರಾಮಯ್ಯನವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಜೋಡೆತ್ತು ಅನ್ನೋ ಲೆಕ್ಕಾಚಾರದಲ್ಲೇ ಇಡೀ ರಾಜ್ಯಾದ್ಯಂತ ಸುತ್ತಿ ಹೋರಾಡಿ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತಾರೆ. ಅನ್ಯೋನ್ಯವಾಗಿತ್ತು ಜೋಡಿಯಾಗ ಕೆಲಸ ಮಾಡಿದಂಥವ್ರು. ಡಿ.ಕೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಜೋಡೆತ್ತುಗಳಂತೆ ಭಾಗವಹಿಸಿ ಕೆಲಸವನ್ನ ಮಾಡ್ತಾ ಇದ್ದಂಥವರು. ಇದೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರ ಮಧ್ಯ ಈಗ ಮನಸ್ತಾಪ ಶುರುವಾಗಿದೆ. ಯಾಕೆ ಮನಸ್ತಾಪ ಉಂಟಾಯಿತು? ಅಷ್ಟೊಂದು ಚೆನ್ನಾಗಿದ್ದಂಥವರು, ಅಷ್ಟೊಂದು ಒಡನಾಟ ಇದ್ದಂಥವರು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂದರ್ಶನದಲ್ಲಿ, ಒಂದು ರಾಷ್ಟ್ರೀಯ ವಾಹಿನಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಅದು ಪವರ್ ಶೇರಿಂಗ್ ವಿಚಾರ. ಮಾಧ್ಯಮಗಳಲ್ಲಿ ಅದು ಭಾರಿ ಸದ್ದು ಕೂಡ ಮಾಡ್ತು. ಡಿ.ಕೆ. ಶಿವಕುಮಾರ್ ಅವರ ಸಂದರ್ಶನ. ಅಲ್ಲಿಂದ ಡಿ.ಕೆ. ವಿರುದ್ಧ ಸಿಡಿಮಿಡಿಗೊಂಡ್ರು ಸಿದ್ದರಾಮಯ್ಯನವರು. ಹೋದಲ್ಲಿ ಬಂದಲ್ಲಿ ಡಿ.ಕೆ. ಮುನಿಸ್ ಮಾಡ್ತಾ ಇದ್ರು. ನಡುವೆ ಇಬ್ಬರ ನಡುವೆ ಸಂಘರ್ಷ ಉಂಟಾಗ್ತಾ ಇತ್ತು. ಆ ಬಳಿಕ ಇಬ್ರೂ ನಾಯಕರ ಬೆಂಬಲಿಗ ಮಂತ್ರಿಗಳು, ಶಾಸಕರು ಸಂಘರ್ಷ ಶುರುವಾಗುತ್ತೆ. ಬಣ ಶುರುವಾಯಿತು, ಬಣ ಬಡಿದಾಟ ಆಯಿತು. ಆ ಬಳಿಕ ಮುಂಚೂಣಿಗೆ ಬಂದಿದ್ದೆ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು. ನಮ್ಮಪ್ಪನೇ ಫುಲ್ ಟೈಮ್ ಸಿಎಂ ಅಂತ ಯಾವಾಗ ಕುರ್ಚಿ ಗದ್ದಲ ಜೋರಾಯಿತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಿದ್ದರಾಮಯ್ಯನವರಿಗೆ ಹೆಚ್ಚು ಮಣೆಯನ್ನು ಹಾಕ್ತು ಹೈಕಮಾಂಡ್. ಅದಾದ ಬಳಿಕ ನಾನು ಮುಖ್ಯಮಂತ್ರಿ ಆಗಿಲ್ಲ ಅನ್ನುವಂಥ ಗೊಂದಲ, ಆ ಒಂದು ಆಸೆಗೆ ತಣ್ಣೀರು ಎರಚಿಬಿಟ್ರು ಅನ್ನುವಂಥದ್ದು ಯಾವಾಗ ಮನಸ್ಸಿಗೆ ಬಂತು ಡಿ.ಸಿ.ಎಂಗೆ, ಆಗ ಶುರುವಾಯ್ತು ನೋಡಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯ, ಬಣ ಬಡಿದಾಟ, ಗುಂಪು ಘರ್ಷಣೆ ಇವೆಲ್ಲ ಕೂಡ. ಅದಾದ ಯತೀಂದ್ರ ಸಿದ್ದರಾಮಯ್ಯವರು ಪದೇ ಪದೇ ಬರೋದು, ನಮ್ಮಪ್ಪನೇ ಫುಲ್ ಟೈಮ್ ಸಿಎಂ ಅಂತ ಹೇಳೋದು, ಮತ್ತೆ ಮಾಧ್ಯಮದವ್ರು ಹೇಳಿಕೆನ ಹಾಕೋದು, ಇದೂ ಕೂಡ ದೊಡ್ಡ ಮಟ್ಟದಲ್ಲೇ ಸ್ಫೋಟ ಆಯಿತು. ಇದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ನುಂಗಲಾರದ ಬಿಸಿ ತುತ್ತಾಗಿ ಪರಿಣಮಿಸಿತು. ಯತೀಂದ್ರಗೆ ಬೆಂಬಲವಾಗಿ ಮಂತ್ರಿಗಳು, ಶಾಸಕರು, ಸಿದ್ದರಾಮಯ್ಯನವರು ಕೂಡ ನಿಂತ್ಕೊಂಡಿದ್ರು. ಆಗ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದು, ಪದೇ ಪದೇ ಪುನರುಚ್ಚಾರವನ್ನ ಮಾಡಿದ್ದು, ನಾನೇ ಫುಲ್ ಟೈಮ್ ಸಿಎಂ, ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದು. ಇದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಮೊದಲೇ ಅಸಮಾಧಾನ ಆಗಿದ್ರು, ಮೊದಲೇ ಬೇಜಾರ್ನಲ್ಲಿದ್ರು. ಆದ್ರೂ ಕೂಡ ಸಿದ್ದು ವಿರುದ್ಧ ಜೋರಾಗಿ ಅಸಮಾಧಾನ ಶುರುವಾಗಿತ್ತು. ಡಿ.ಕೆ. ಪರವಾಗಿ ಬ್ಯಾಟ್ ಬೀಸುತ್ತಾ ಬಂದಿರುವಂತ ಬೆಂಬಲಿಗ ಶಾಸಕರು ಪವರ್ ಶೇರಿಂಗ್ ಮಾತುಕತೆ ನಡೆದೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೇ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬರಿಗೇಲಿ ಬರ್ತಾ ಇರುವಂತ ಡಿ.ಕೆ. ಶಿವಕುಮಾರ್ ಯಾವ ಮಾತು ಆಗಿಲ್ಲ, ಯಾವ ಸಂಧಾನ ಆಗಿಲ್ಲ, ಯಾವ ಪವರ್ ಶೇರಿಂಗ್ ಮಾತುಕತೆ ಆಗಿಲ್ಲ ಅಂತ. ಆದ್ರೆ ಡಿ.ಕೆ. ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗೋದು ಬರೋದು, ದೆಹಲಿಗೆ ಹೋಗೋದು ಬರೋದು, ಆದ್ರೆ ಬರಿಗೈಲಿ ವಾಪಸ್ ಆಗ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಮುನ್ನಡೆಯನ್ನ ಸಾಧಿಸ್ತಾ ಇದ್ರು, ಪ್ರತಿ ಬಾರಿಯೂ ಕೂಡ ನಮ್ಮ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಿನ್ನಡೆಯನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ಹೈಕಮಾಂಡ್ ಧರ್ಮ ಸಂಕಟಕ್ಕೆ ಸಿಲುಕಿರೋದು. ಇತ್ತ ಡಿ.ಸಿ.ಎಂನು ಬಿಡೋದಕ್ಕಾಗ್ತಾ ಇಲ್ಲ, ಇತ್ತ ಸಿದ್ದರಾಮಯ್ಯನವರು ಬಿಡೋದಕ್ಕಾಗ್ತಾ ಇಲ್ಲ. ಡಿ.ಸಿ.ಎಂ ಪಕ್ಷದ ತತ್ವ ಸಿದ್ಧಾಂತವನ್ನ ಮೈಗೂಡಿಸ್ಕೊಂಡು ಇಷ್ಟೂ ವರ್ಷಗಳ ಕಾಲ ಪಕ್ಷದಲ್ಲೇ ಬೇರೂರಿ ಪಕ್ಷದಲ್ಲೇ ಗುರುತಿಸಿಕೊಂಡಂತ ಪ್ರಬಲ ನಾಯಕ. ಇನ್ನು ಸಿದ್ದರಾಮಯ್ಯ ಅಹಿಂದ ನಾಯಕ, ಪಕ್ಷಕ್ಕೆ ಬೇಕಾದಂಥವ್ರು, ಅವ್ರು ವರ್ತಿಸಬೇಕು. ಇತ್ತಾಗ ಇವ್ರನ್ನು ಬಿಡೋದಕ್ಕಾಗ್ತಾ ಇಲ್ಲ, ಇತ್ತಾಗ ಅವ್ರನ್ನು ಬಿಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಹೈಕಮಾಂಡ್?
ಇದೇ ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಹೈಕಮಾಂಡ್ ನಿರ್ಧಾರ ಏನು ಅಂತ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏನು ಕಾರಣ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.